ಸುರಪುರ ರಾಜ ಸಂಸ್ಥಾನದಲ್ಲಿ ಕೂಟಗಾರರು ಅನ್ನುವಂತಹ ಒಂದು ಪಡೆ ಇತ್ತು. ಈ ಜಗತ್ತಿಗೆ ಮೊಟ್ಟ ಮೊದಲ ಸಲ ಕಮಾಂಡೋ ಪಡೆಯನ್ನ ಅತ್ಯಂತ ಸಮರ್ಥವಾಗಿ ಕಟ್ಟಿಕೊಟ್ಟಂತಹ ಯಾವುದಾದ್ರೂ ರಾಜಪ್ರಭುತ್ವ ಇದ್ರೆ ಅದು ಸುರಪುರದ ಅರಸರು, ಕೂಟಗಾರರು. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗ್ತಿದೆ, ಆಗಸ್ಟ್ ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಅವರು ಹೇಳ್ತಿದ್ದಾರೆ. 2 ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಅವರು ಕೂಡ ಇಂಥದ್ದೇ ಒಂದು ಸುಳಿವನ್ನ ಪರೋಕ್ಷವಾಗಿ ಕೊಟ್ಟರು. ಏನಂದ್ರು? ಕೆಲವೇ ಸಚಿವರು ಅಷ್ಟೇ ಈಗ ಮಾತಾಡ್ತಿದ್ದಾರೆ, ಇನ್ನೂ ಸಾಕಷ್ಟು ಸಚಿವರು ಈ ಸರ್ಕಾರದ ವಿರುದ್ಧ ಬಾಯಿ ಬಿಡೋರಿದ್ದಾರೆ, ಸುಮಾರು 10-15 ಜನ ಇರಬಹುದು ಅನ್ನುವಂತಹ ಮಾತನ್ನ ಹೇಳೋದು. ಮೊದಲಿಗೆ ನಾನು ನಿಮಗೆ ಕೂಟಗಾರರ ಬಗ್ಗೆ ಹೇಳಿದೆ. ಅಂದ್ರೆ ಕಮಾಂಡೋ ಪಡೆ ರಾಜನನ್ನ ಕಾಪಾಡಲಿಕ್ಕೆ ತಮ್ಮ ತನುಮಾನ ಧನವನ್ನು ಎಲ್ಲವನ್ನೂ ಸಮರ್ಪಿಸುವಂತಹ ಒಂದು ಪಡೆ. ಕಮಾಂಡೋ ವ್ಯವಸ್ಥೆ ಹೇಗಿದೆ ಇವತ್ತು ರಾಜಕಾರಣಿಗಳ ಸುತ್ತ, ನಾಯಕರ ಸುತ್ತ, ಅಂಥದ್ದೊಂದು ಪಡೆ. ಅವ್ರ ಕೆಲಸ ಏನು? ರಾಜನನ್ನ ಅವನ ಸಿಂಹಾಸನದಿಂದ ಕೆಳಗಿಳಿಯದಂತೆ ನೋಡಿಕೊಳ್ಳುವಂಥದ್ದು. ರಾಜಣ್ಣ ಅವರು ಹೇಳ್ತಿರುವಂಥದ್ದೇನು? ಆಗಸ್ಟ್ ಕ್ರಾಂತಿ ಆಗತ್ತೆ. ಯಡಿಯೂರಪ್ಪ ಅವರು ಹೇಳ್ತಿರುವಂಥದ್ದೇನು? 10-15 ಜನ ಇದೇ ತರ ಮಾತಾಡೋರಿದ್ದಾರೆ, ಅವರೆಲ್ಲರೂ ಕೂಡ ಬಂಡೇಳ್ತಾರೆ. 3 ವಿಚಾರಗಳು ಒಂದೇ ಸಾಲಿಗೆ ಬಂದು ನಿಲ್ತಿವೆ. ಏನು ಅನ್ನೋದನ್ನ ಹೇಳ್ತೀನಿ. ನವೆಂಬರ್ ಹೊತ್ತಿಗೆ ಅಂದ್ರೆ ಸರ್ಕಾರ ರಚನೆಯಾಗಿ ಸುಮಾರು 2.5 ವರ್ಷ ಆಗಿದೆ. ದೆಹಲಿಯಲ್ಲಿ ಆಗಿದೆ ಎನ್ನಬಹುದಾದಂತಹ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರದ ಅಡಿಯಲ್ಲೇ ಇಲ್ಲಪ್ಪ ಸಿದ್ದರಾಮಯ್ಯ ಅವರು ಇನ್ನು ಉಳಿದ 2.5 ವರ್ಷಗಳ ಅವಧಿಯನ್ನ ಸಿಎಂ ಪೋಸ್ಟ್ ಅನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡಬೇಕು ಅನ್ನುವಂತಹ ಚರ್ಚೆ ಏನಾದರೂ ಜೋರಾದ್ರೆ, ಆ ಚರ್ಚೆಯನ್ನ ಹುಟ್ಟು ಹಾಕಿದ್ರೆ, ಆ ಚರ್ಚೆಗೆ ಜೀವ ಕೊಟ್ರೆ, ಆ ಸಂದರ್ಭದಲ್ಲಿ ರಾಜಣ್ಣ ಅವರು ಹೇಳ್ತಿರುವಂತಹ ಮಾತಿದೆಯಲ್ಲ, ಆಗಸ್ಟ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅದಾಗತ್ತೆ. ಯಾವ ರೀತಿ? ಮೊದಲಿಗೆ ಇವರು ಒಂದೊಂದೇ ಬೇಡಿಕೆಯನ್ನ ಇಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರು ಬದಲಾಗಬೇಕು, ಸಿದ್ದರಾಮಯ್ಯ ಬಣದ ನಾಯಕರಿಗೆ ಅತಿ ಹೆಚ್ಚು ಪೋಸ್ಟ್ಗಳನ್ನು ಕೊಡಬೇಕು, ಈ ತರದ್ದು ಬೇಡಿಕೆ ಇದ್ದೇ ಇರುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಎಲ್ಲರೂ ಕೂಡ ಗೆದ್ದಿರುವಂಥದ್ದು ಕಾಂಗ್ರೆಸ್ ಲಾಂಛನದ ಅಡಿಯಲ್ಲಿ. ಏಕಾಏಕಿ ಏನೋ ಮಾಡಿಬಿಡ್ತಾರೆ, ಸರ್ಕಾರ ಕೆಡವುತ್ತಾರೆ. ಆದರೆ ಒಂದು ಬೆದರು ಬೊಂಬೆಯನ್ನ ನೆಡ್ತಾರೆ. ಹೊಲಗಳಲ್ಲಿ ಜೋಳ, ಸೂರ್ಯಕಾಂತಿ ಏನೇ ಹಾಕಿದ್ರು ಈ ಪಕ್ಷಿಗಳು ಬಂದು ಅದನ್ನ ಹಾಳು ಮಾಡಬಾರ್ದು, ಭತ್ತಕ್ಕೂ ಕೂಡ ಬೆದರು ಬೊಂಬೆಯನ್ನ ಇಡ್ತಾರೆ. ಯಾಕೆ ಇಡ್ತಾರೆ? ಒಂದು ವೇಳೆ ಸಿಎಂ ಚೇಂಜ್ ಆಗಬೇಕು ಅನ್ನುವಂತಹ ಚರ್ಚೆ ಜೋರಾದ್ರೆ, ಅಂಥದ್ದೊಂದು ಭೂತವನ್ನ ಮುಂದಿಟ್ರೆ ಕಾಂಗ್ರೆಸ್ ಒಳಗಡೆ, ಆಗ ಈ ಬೆದರು ಬೊಂಬೆಯನ್ನ ತರ್ತಾರೆ. ಏನು? ನಮ್ಮ ಹತ್ರ 30 ಶಾಸಕರಿದ್ದಾರೆ, ನಮಗೆ ನಮ್ಮ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ನಾವೇನ್ ಬೇಕಾದ್ರೂ ಮಾಡ್ತೀವಿ. 30 ನಂಬರ್ ಯಾಕೆ? ಇಷ್ಟೇ. ಈ 30 ನಂಬರ್ ಇರುವಂತಹವರು ಬಹುಪಾಲು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತ ಶಾಸಕರ ಪಡೆನೇ ಆಗಬಹುದು. ಜೋರಾಗಿ ಮಾತಾಡಕ್ ಶುರು ಮಾಡ್ತಾರೆ. ರಾಜಣ್ಣ ಅವರು ಮಾತಾಡ್ತಾರ? ರಾಜಣ್ಣ ಅವರ ರೀತಿಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು ಬಹುದೊಡ್ಡ ಬದಲಾವಣೆ ಆಗುತ್ತೆ, ಬಿಗ್ ಚೇಂಜ್ ಆಗುತ್ತೆ ಅಂತ. ಈಗ ಯಡಿಯೂರಪ್ಪ ಅವರು ಹೇಳಿದ್ದು ಅದೇ, ರಾಜಣ್ಣ ಅವರು ಹೇಳ್ತಿರುವಂತದ್ದು ಅದೇ. ಎರಡೂ ಕೂಡ ಒಂದೇ ರೀತಿಯ ಸಂದೇಶ ಕೊಡ್ತಿದೆ. ಏನಾಗಬಹುದು? 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 66 ಸ್ಥಾನ ಅಷ್ಟೇ ಪಡೀತು. ಜಾತ್ಯತೀತ ಜನತಾದಳ 19 ಸ್ಥಾನ. ಇತರರು ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನೂ ಸೇರಿಸಿದಂತೆ 4 ಜನ ಇದ್ದಾರೆ. ಸರ್ವೋದಯ ಪಕ್ಷದ ಪುಟ್ಟಣ್ಣಯ್ಯ ಅವರನ್ನು ಸೇರಿಸಿದಂತೆ, ದರ್ಶನ್ ಪುಟ್ಟಣ್ಣಯ್ಯ ಅವರನ್ನು ಸೇರಿಸಿದಂತೆ ಅಲ್ಲಿಗೆ 89 ಸ್ಥಾನ ಆಗುತ್ತೆ. ಮ್ಯಾಜಿಕ್ ನಂಬರ್ಗೆ ಇನ್ನೂ 24 ಸ್ಥಾನ ಬೇಕು. ಸರ್ಕಾರ ಕೆಡವಲ್ಲ. ಆದರೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ರೆ ನಮ್ಮ ಬೆಂಬಲ ನಿಮಗಲ್ಲ. ಮತ್ತೊಬ್ರು ಯಾರು ಸಿಎಂ ಸ್ಥಾನದ ಆಕಾಂಕ್ಷಿ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸವಾಲೊಡ್ಡುವಂತಹ ಒಂದು ಖೆಡ್ಡವನ್ನ ಅಥವಾ ಒಂದು ಜಾಣ್ಮೆಯ ರಣತಂತ್ರವನ್ನ ರೂಪಿಸ್ತಾರೆ ಕೂಟಗಾರರು. ನೋಡಿ, ಕಮಾಂಡೋ ಪಡೆ ಸುರಪುರದ ಇತಿಹಾಸವನ್ನು ಯಾರಾದ್ರೂ ಓದಿದ್ರೆ ಅತ್ಯಂತ ಸ್ಪಷ್ಟವಾಗಿ ಒಬ್ಬೊಬ್ಬ ಕೂಟಗಾರನನ್ನ ಹಿಡಿಲಿಕ್ಕೆ 30 ಜನ ಬೇಕಿತ್ತಂತೆ. ಅಷ್ಟರ ಮಟ್ಟಿಗೆ ಶಕ್ತಿಶಾಲಿಗಳಾಗಿದ್ರು ಅವರು. ಆ ಕಾರಣಕ್ಕೋಸ್ಕರನೇ ತಿರುಪತಿಯಲ್ಲಿ ಬಹುದೊಡ್ಡ ಸೇನೆಯನ್ನ ಒಂದು ಸಣ್ಣ ಸಂಸ್ಥಾನ, ಸುರಪುರದ ಸಂಸ್ಥಾನ ಸೋಲಿಸಿ ಬರುತ್ತೆ. ಅದು ಕೂಟಗಾರರ ತಾಕತ್ತು. ಈ ಕೂಟಗಾರರು, ಈ 30 ಜನರ ರಹಸ್ಯ ಸೇನೆ ಒಂದು ಸೃಷ್ಟಿಯಾಗಬಹುದು ಎನ್ನುವಂತಹ ಚರ್ಚೆ ಏನ್ ನಡೀತಿದೆ
ಸಿದ್ದರಾಮಯ್ಯ ಅವರ ಬಣದಲ್ಲಿ ಅದು ಈ ಕೆಲಸವನ್ನ ಮಾಡಬಹುದು. ಈ ಮೂಲಕ CM ಬದಲಾವಣೆ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನೋಡಿ, ಮೇಲ್ನೋಟಕ್ಕೆ ಸುಮ್ಮನೆ ಲೆಕ್ಕ ಹಾಕಿ, ಸಿದ್ದರಾಮಯ್ಯ ಅನ್ನುವಂತಹ ಕಾಂಗ್ರೆಸ್ ಒಳಗಿನ ಮಾಸ್ ಲೀಡರ್, ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ನಾಯಕ, ಎಷ್ಟು ಜನ ಶಾಸಕರನ್ನ ಎಲ್ಲಿಗೆ ಬೇಕಾದರೂ ಕಳಿಸಬಹುದು, ಎಲ್ಲಿಗೆ ಬೇಕಾದರೂ ಉಳಿಸಬಹುದು, ಆ ಒಂದು ತಾಕತ್ತು ಅವರಿಗಿದೆ. 2018ರ ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಳಿಕ ಮೈತ್ರಿ ಸರ್ಕಾರ ನಡೆಯುತ್ತೆ. ಮೈತ್ರಿ ಸರ್ಕಾರದ ನಂತರ ಏನಾಗುತ್ತೆ? ಕೇವಲ 12+2 14 ತಿಂಗಳ ನಂತರ ಮುಖ್ಯಮಂತ್ರಿ ಸ್ಥಾನದಿಂದ ಕುಮಾರಸ್ವಾಮಿ ಅವರು ಇಳಿಬೇಕಾಗುತ್ತೆ. ಏನಾಯ್ತು? 17 ಜನ ರಿಸೈನ್ ಮಾಡಿ ಹೋದ್ರು. ಅಂಥದ್ದೊಂದು ಭಯದ ಭೂತವನ್ನ ಮುಂದೆ ತಂದು ನಿಲ್ಲಿಸಬಹುದು. ಹಾಗೆ ಆಗತ್ತೆ ಈ ಸಲ ಕೂಡ. ಹಂಗಾಗಬಾರ್ದು ಅಂದ್ರೆ 5 ವರ್ಷ ನಮಗೆ ಬಿಟ್ಬಿಡಿ, ಹಿಂದುಳಿದ ನಾಯಕರೇ ಮುಖ್ಯಮಂತ್ರಿ ಆಗಿರ್ಲಿ ಅಂತ ಕೇಳುವ, ಪಟ್ಟು ಹಿಡಿಯುವ ಕೆಲಸವನ್ನ ಈ ಕೂಟಗಾರರ ಪಡೆ 30 ಜನರ ರಹಸ್ಯ ಸೇನೆ, ಅವರು 30 ಜನ ಇದಾರೋ ಇಲ್ವೋ, ಆದ್ರೆ ಪ್ರಭಾವಿ ನಾಯಕರು ಒಂದಷ್ಟು ಜನ ಆ ಥರದ ಹೇಳಿಕೆ ಕೊಡಬಹುದು. ಇಲ್ಲ ನಮಗೆ ಬೇಕು, ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಒಂದು ಒತ್ತಡವನ್ನಂತೂ ಹಾಕ್ತಾರೆ. ಇದೇ ಕಾರಣಕ್ಕೋಸ್ಕರನೇ ರಾಜಣ್ಣ ಅವರ ಹೇಳಿಕೆ ಹಾಗೂ BS ಯಡಿಯೂರಪ್ಪ ಅವರ ಹೇಳಿಕೆ, ಪಕ್ಷಗಳು ಬೇರೆ ಇರಬಹುದು, ನಾಯಕರು ಸಿದ್ಧಾಂತ ಬೇರೆ ಇರಬಹುದು, ಬೇರೆ ರೀತಿ ಇದ್ರೂ ಕೂಡ ಒಂದೇ ಅರ್ಥ ಕೊಡ್ತಿದೆ. ಇದೇ ರಾಜಣ್ಣ ಅವರು ಸಹಕಾರ ಕ್ಷೇತ್ರದಲ್ಲಿ ಮುಂದುವರಿಯಲಿಕ್ಕೆ 2019ರ ಸರ್ಕಾರ, ಹೊಸ ಸರ್ಕಾರ ಬಂದ ಮೇಲೆ ಇದೇ ಯಡಿಯೂರಪ್ಪ ಅವರು ಬಿಟ್ಟರು. ರಾಜಕಾರಣದಲ್ಲಿ ಯಾವುದು ಅಸಾಧ್ಯ ಅಲ್ಲ. ಹಾಗಿದ್ರೆ ಈ 24ರಿಂದ 30 ಶಾಸಕರು ಒಂದು ರಹಸ್ಯ ಸೇನೆ ಅಂತ ಇಟ್ಕೊಂಡು, ಯಾಕಂದ್ರೆ ಬಾಂಬೆ ಬಾಯ್ಸ್ ಒಂದು ಸೇನೆ ಅಂತ ಮಾಧ್ಯಮಗಳೇ ಒಂದು ಮೆಂಟ್ ಮಾಡೋದು. ಅದೇ ರೀತಿ ಆದ್ರೆ CM ಬದಲಾವಣೆ ಅನ್ನುವಂತಹ ಸುಲಭದ ಮಾತು ಈಸಿಯಾಗಿ ಆಗತ್ತಾ? ಸಿದ್ದರಾಮಯ್ಯ ಅವರನ್ನ CM ಸ್ಥಾನದಿಂದ ಬದಲಾಯಿಸೋದಕ್ಕೆ ಆಗತ್ತಾ? ಕಮೆಂಟ್